ಮಂಡ್ಯ ಎಪಿಎಂಸಿ ಮಾರುಕಟ್ಟೆ ರಸ್ತೆಗಳ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಪಿ ರವಿಕುಮಾರ್ ಚಾಲನೆ. ಮಂಡ್ಯ ನಗರದ ಎಪಿಎಂಸಿ ಮಾರುಕಟ್ಟೆ ಮುಂಭಾಗದ ರಸ್ತೆ ಹಾಗೂ ಒಳಾಂಗಣ ರಸ್ತೆಯ ಅಭಿವೃದ್ಧಿಗೆ ಮಂಜೂರಾಗಿರುವ 2 ಕೋಟಿ ರೂಪಾಯಿ ಅಂದಾಜು ಮೊತ್ತದ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಪಿ ರವಿಕುಮಾರ್ ಅವರು ಎಪಿಎಂಸಿ ಆರ್ಚ್ ಬಳಿ ಮಂಗಳವಾರ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಭೂಮಿ ಪೂಜೆ ನೆರವೇರಿಸಿ ಬಳಿಕ ಮಾತನಾಡಿದ ಶಾಸಕ ಪಿ ರವಿಕುಮಾರ್, ಕಲ್ಲಹಳ್ಳಿ ಎಪಿಎಂಸಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಗೆ ಕೃಷಿ ಮಾರುಕಟ್ಟೆ ಉತ್ಪನ್ನ ಇಲಾಖೆ ವತಿಯಿಂದ 2 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದ್ದು, ಶಂಭು ಕನ್ಸ್ಟ್ರಕ್ಷನ್ ಅವರಿಗೆ ಗುತ್ತಿಗೆ ನೀಡಲಾಗಿದೆ. ಈ ರಸ್ತೆ ಕಾಮಗಾರಿ ಮುನ್ನವೇ ಈ ಭಾಗದ ಬಹುದೊಡ್ಡ ಸಮಸ್ಯೆಯಾಗಿದ್ದ ಒಳಚರಂಡಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ಬಗೆಹರಿಸಿದ್ದೇವೆ. ಯುಜಿಡಿಗೆ 5 ಕೋಟಿ ರೂಪಾಯಿ ಹಾಗೂ ಕುಡಿಯುವ ನೀರಿನ ಯೋಜನೆಗೆ 12 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿದೆ ಎಂದು ತಿಳಿಸಿದರು. ಈ ಹಿಂದೆ ರಸ್ತೆಗಳು ತೀವ್ರವಾಗಿ ಗುಂಡಿ ಬಿದ್ದಿದ್ದರಿಂದ ಸಾರ್ವಜನಿಕರ ಓಡಾಟಕ್ಕೆ ಬಹಳ ತೊಂದರೆಯಾಗುತ್ತಿತ್ತು. ಈ ರಸ್ತೆಯಲ್ಲಿ ಯಾವುದೇ ಒಂದು ಪಕ್ಷದವರಲ್ಲ, ಬದಲಾಗಿ ಎಲ್ಲ ಪಕ್ಷದ ಸಾರ್ವಜನಿಕರು ಸಂಚರಿಸುತ್ತಾರೆ. ಗುಂಡಿಗಳಿಂದ ವಾಹನಗಳು ಪಂಚರ್ ಆಗಬಾರದು ಹಾಗೂ ಓಡಾಡುವ ಸಾರ್ವಜನಿಕರ ಬೆನ್ನು ಮೂಳೆಗೆ ಹಾನಿಯಾಗಬಾರದು ಎಂಬ ಏಕೈಕ ಕಾರಣಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರಸಭೆಗೆ 55 ಲಕ್ಷ ರು ಅನುದಾನವನ್ನು ಬಳಸಿ ತಕ್ಷಣವೇ ಜಲ್ಲಿಕಲ್ಲು ಹಾಕಿ ದುರಸ್ತಿ ಮಾಡಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಕಲ್ಲಹಳ್ಳಿ ಹಾಗೂ ವಿವಿ ನಗರದ ಅಭಿವೃದ್ಧಿ ಕೇವಲ ಈ ರಸ್ತೆಗೆ ಸೀಮಿತವಾಗಿಲ್ಲ. ಈ ಭಾಗದ 4 ಪ್ರಮುಖ ಒಳ ರಸ್ತೆಗಳ ಅಭಿವೃದ್ಧಿಗಾಗಿ 4.5 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು, ಇನ್ನು 3-4 ದಿನಗಳಲ್ಲಿ ಆ ಕಾಮಗಾರಿಯು ಆರಂಭವಾಗಲಿದೆ. ಹಳೆ ಊರು, ಕಲ್ಲಹಳ್ಳಿ ಹಾಗೂ ಹೊಸ ವಿವಿ ನಗರದ ಸಮಗ್ರ ಅಭಿವೃದ್ಧಿಗೆ ನಾವು ಬದ್ಧರಾಗಿದ್ದು, ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿಪಿ ಪ್ರಕಾಶ್, ನಗರಸಭಾ ಮಾಜಿ ಅಧ್ಯಕ್ಷ ಮಂಜು, ಮಾಜಿ ನಗರಸಭಾ ಸದಸ್ಯ ಕಲ್ಲಹಳ್ಳಿ ಕೆಸಿ ರವೀಂದ್ರ, ಕಲ್ಲಹಳ್ಳಿಯ ಮುಖಂಡರಾದ ಆನಂದ್, ಮುಖಂಡರಾದ ನಹೀಂ, ರೈಸ್ ಮಿಲ್ ಗುಳಿಗೌಡ, ಆತ್ಮಣ್ಣ, ಧರ್ಮಶ್ರೀ ಕಲ್ಯಾಣ ಮಂಟಪದ ಶಿವರಾಮ್, ಕಾಂಗ್ರೆಸ್ ಮುಖಂಡರಾದ ಎಂಎಸ್ ಅಭಿಲಾಷ್ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ಕಲ್ಲಹಳ್ಳಿ ಎಪಿಎಂಸಿ ರಸ್ತೆ ಮತ್ತು ಎಪಿಎಂಸಿ ಒಳಗಡಿನ ಚರಂಡಿ ಮತ್ತೆ ರಸ್ತೆಗಳಿಗೆ 2 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನ ಎಪಿಎಂಸಿ ಕೃಷಿ ಮಾರುಕಟ್ಟೆ ಉತ್ಪನ್ನ ಇಲಾಖೆಯ ವತಿಯಿಂದ ಬಿಡುಗಡೆ ಮಾಡಿದ್ವಿ. ಇದು ಬಹಳ ಹದಗೆಟ್ಟಿತ್ತು ರಸ್ತೆ. ಅದ್ರ ಮಧ್ಯದಲ್ಲಿ ಎಪಿಎಂಸಿ ಇಂದ ಬರೀ ತಾರ್ ಹಾಕುವಂತ ಕಾಮಗಾರಿ ಮಾತ್ರ ಆಗಿತ್ತು. ಈ ಮಧ್ಯದಲ್ಲಿ ಯುಜಿಡಿಗೆ 5 ಕೋಟಿ ಬಿಡುಗಡೆ ಮಾಡಿದ್ವಿ. ಆಮೇಲೆ ನೀರಿನ ಸಮಸ್ಯೆ ಇತ್ತು, ಅದಕ್ಕೆ ಬೇರೆ 12 ಲಕ್ಷ ಬಿಡುಗಡೆ ಮಾಡಿ ಟೆಂಡರ್ ಆಯ್ತು. ಈ ರಸ್ತೆ ಕಾಮಗಾರಿ ನಡಿಬೇಕಾದ್ರೆ ಅದನ್ನು ಮಾಡಿ ಶಾಶ್ವತವಾಗಿ ಕಲ್ಲಹಳ್ಳಿ ವಿವಿ ನಗರದವರ ಯುಜಿಡಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತೇಳಿ ಯುಜಿಡಿ ಸಮಸ್ಯೆಯನ್ನು ಬಗೆಹರಿಸಿದೀವಿ, ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದೀವಿ. ಈಗ ಈ ಸಾರ್ವಜನಿಕರು ಬಹಳ ಗುಂಡಿ ಬಿದ್ದು ತುರ್ತು ಆಗ್ತಾ ಇದ್ರಿಂದ ರೀಸರ್ಫೇಸ್ ಅನ್ನ ನಾವು ನಗರಸಭೆಯಿಂದ ತಗೋಬೇಕು ಅಂತೇಳಿ 55 ಲಕ್ಷ ರೂಪಾಯಿ ಅದು ಎಕ್ಸ್ಟ್ರಾ ಕಾಮಗಾರಿಗೆ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲ್ಲಿ ಯಾರ್ಯಾರು ಸರ್ವ ಪಕ್ಷದವರು ಓಡಾಡ್ತಾರೆ, ಕಾಂಗ್ರೆಸ್ ದಳ, ಬಿಜೆಪಿ ಪಕ್ಷದಲ್ಲಿ ಇಲ್ಲದವರು ಓಡಾಡ್ತಾರೆ, ಯಾರಿಗೂ ತೊಂದರೆ ಆಗ್ಬಾರ್ದು, ಅವರ ಬೆನ್ನು ಮೂಳೆಗಳು ಎಲ್ಲೂ ಮುರಿಬಾರ್ದು, ಗುಂಡಿಯಲ್ಲಿ ಕಾರ್ಗಳು ಹೋದಾಗ ಪಂಚರ್ಗಳಾಗಬಾರ್ದು ಅನ್ನೋ ಏಕೈಕ ಕಾರಣಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದನ್ನ ಜಲ್ಲಿಕಲ್ಲು ಹಾಕಿ ನಮಗೆ ಗೊತ್ತಿರೋರ ಹತ್ರ ಫಾಸ್ಟ್ ಆಗಿ ಮಾಡಿಸಿ ತಿರ್ಗಾ ಅದು ಟೆಂಡರ್ಗೆ ಅಂತ ಹೋದ್ರೆ 6 ತಿಂಗಳಾಗಿ ಸಾರ್ವಜನಿಕರು ನನ್ನನ್ನು ಬೈಕೊಂಡು ಸಾರ್ವಜನಿಕರು ತೊಂದರೆ ಆಗ್ಬಾರ್ದು ಅಂತೇಳಿ ರಿಸ್ಕ್ ತಗೊಂಡು ಕೆಲಸವನ್ನ ಮಾಡಿಸಿದೀವಿ. ಈಗ ಶಂಭು ಕನ್ಸ್ಟ್ರಕ್ಷನ್ ಅವ್ರಿಗೆ ಗುತ್ತಿಗೆ ಆಗಿದೆ, 2 ಕೋಟಿ ರೂಪಾಯಿ ಗುತ್ತಿಗೆ ತಗೊಂಡಿದ್ದಾರೆ. ಅವರು ಇದಕ್ಕೆ ಟಾರ್ ಹಾಕ್ಬೇಕು ಮತ್ತೆ ಇದನ್ನ ಇದ್ರೊಳಗಡೆ ಮಾಡ್ಬೇಕು, ಅದು ಬೇಗ ಚೆನ್ನಾಗಿ ಗುಣಮಟ್ಟದ ರಸ್ತೆ ಆಗ್ಲಿ ಅಂತೇಳಿ ಭೂಮಿ ಪೂಜೆ ಮಾಡಿದ್ವಿ. ಅತ್ಯುತ್ತಮವಾದ ರಸ್ತೆ ಇದು ಕಲ್ಲಹಳ್ಳಿ ಮತ್ತೆ ವಿವಿ ನಗರದವರಿಗೆ ಆಗ್ತದೆ. ಇನ್ನ ಒಳಗಿನ ರಸ್ತೆಗಳನ್ನ 4 ರಸ್ತೆಯನ್ನ ಈಗ ತಗೊಂಡಿದೀವಿ, ಅದು 4.5 ಕೋಟಿ ರೂಪಾಯಿದು ಟೆಂಡರ್ ಆಗಿದೆ. ಇನ್ನೊಂದು 3-4 ದಿನದಲ್ಲಿ ಆ ಕಾಮಗಾರಿಯನ್ನು ಕೂಡ ಆರಂಭವನ್ನ ಮಾಡ್ತೀವಿ. ಒಟ್ಟಿನಲ್ಲಿ ಕಲ್ಲಹಳ್ಳಿ ಮತ್ತೆ ಹಳೆ ಊರು ಮತ್ತೆ ಹೊಸ ವಿವಿ ನಗರ ಇದರ ಸಮಗ್ರ ಅಭಿವೃದ್ಧಿಗೆ ಹಂತವಾಗಿ ಬಿಡುಗಡೆ ಈಗ ಆಲ್ರೆಡಿ ಮಾಡಿದೀವಿ. ಇನ್ನು ಮುಂದೆನೂ ಕೂಡ ಏನೇನು ಕಾಮಗಾರಿಗಳಾಗಬೇಕು ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಧನ್ಯವಾದ.